ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್ ಪರಿಮಳ ಮೆಮೊರೀಸ್ ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದಿರ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಹೊಸ ವಿಡಿಯೋನ ನೀವೇ ಫಸ್ಟ್ ನೋಡಬೇಕು ಅಂತಂದರೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಏನಿವತ್ತು ವಿಡಿಯೋ ಸ್ಟಾರ್ಟಿಂಗಲ್ಲೇ ಬಸ್ ಸ್ಟ್ಯಾಂಡ್ ತೋರಿಸ್ತಿದ್ದಾಳೆ ಅಂದ್ಕೊಂಡ್ರಾ? ಇವತ್ತು ನಾನು ಊರಿಗೆ ಹೊರಟಿದ್ದೆ, ಸೊ ಹಂಗಾಗಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೆ. ಇದು ಬೆಂಗಳೂರಿನ ಸಾಟ್ಲೈಟ್ ಬಸ್ ಸ್ಟ್ಯಾಂಡು. ಊರಿಗೆ ಯಾಕಪ್ಪ ಹೋಗ್ತಾ ಇದ್ದೀನಿ ಅಂದರೆ ಇವಾಗ ಪಿತೃಪಕ್ಷ ತಿಂಗಳಲ್ವಾ, ಸೊ ನಮ್ಮ ಮನೇಲೂ ಕೂಡ ಹಬ್ಬ ಮಾಡ್ತೀವಿ. ಅದರ ಪ್ರಿಪ್ರೇಷನ್ಗೋಸ್ಕರ ಹೋಗ್ತಾ ಇದ್ದೀನಿ. ಹಬ್ಬ ಇನ್ನು 2-3 ಡೇಸ್ ಇದೆ. ಸೊ ನಾವು ತಿಂಡಿ ಎಲ್ಲ ಮಾಡಿಬಿಟ್ಟು ಎಡೆ ಇಕ್ಕೋದು ಹಿರಿಕರಿಗೆ. ಸೊ ಹಂಗಾಗಿ ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡೋಣ ಅಂತ ಹೋಗ್ತಾ ಇದ್ದೆ. ನಾನು ಯಾವಾಗಲೂ ಬಸ್ ಸ್ಟಾಪ್ ಬಂದರೆ ಹುಡ್ಕೋದೆ ನಾನ್ ಸ್ಟಾಪ್ ಬಸ್ಗಳನ್ನ. ಸೊ ಬೇಗ ಹೋಗ್ಬೋದು, ಎಲ್ಲೂ ಸ್ಟಾಪ್ಸ್ ಇರೋದಿಲ್ಲ ಅಂತ. ಒಂದು ನಮ್ಮ ರೂಟ್ಗೂ ಒಂದು ನಾನ್ ಸ್ಟಾಪ್ ನಿಂತಿತ್ತು. ಸೊ ಹತ್ಬಿಟ್ಟು ಕೂತ್ಕೊಂಡೆ. ಬಸ್ ಫುಲ್ ಖಾಲಿ ಇತ್ತು. ಆವಾಗಲೇ ಅಂದ್ಕೊಂಡೆ ಹೊರಡೋದು ಲೇಟ್ ಆಗುತ್ತೆ, ಪ್ಯಾಸೆಂಜರ್ಸ್ ತುಂಬಬೇಕು ಅಂತ. ಸೊ ಬಸ್ ಮೂವ್ ಆಯಿತು. ನಾನು ಊರು ತಲುಪೋ ಅಷ್ಟರಲ್ಲಿ ಆಲ್ಮೋಸ್ಟ್ ಸಂಜೆ 5 ಗಂಟೆ ಆಗಿತ್ತು. ನಾನು ಹೋಗಿ ಫ್ರೆಶನ್ ಅಪ್ ಆಗಿಬಿಟ್ಟು ಬಂದೆ. ಈ ಕಡೆ ನಮ್ಮಮ್ಮ ಸುಕ್ಕಿನ ಉಂಡೆ ಮಾಡೋಕ್ಕೆ ಪ್ರಿಪೇರ್ ಮಾಡ್ತಾಯಿದ್ರು. ಈ ಎಳ್ಳು ಕಪ್ಪೆಳ್ಳು, ಬಟ್ ಇದನ್ನೇ ನಾವು ನೀರಲ್ಲಿ ನೆನೆಸ್ಬಿಟ್ಟು ಇದನ್ನು ಸಿಪ್ಪೆನ ಪೀಲ್ ಮಾಡಿಬಿಟ್ಟು ಇದನ್ನು ನಮ್ಮ ಕಡೆ ಕುಮ್ಮೋದು ಅಂತ ಹೇಳ್ತೀವಿ. ಆ ಥರ ಕುಮ್ಕೊಂಡು ಬಿಳಿ ಎಳ್ಳು ಮಾಡ್ಕೊತೀವಿ. ಈ ಥರ ಎಳ್ಳಲ್ಲಿ ಮಾಡೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ದೆನ್ ಅದಾದಮೇಲೆ ಕಡಲೆ ತೊಗೊಂಡಿದ್ದಾರೆ, ಮತ್ತು ಕಾಯಿ ಮತ್ತು ಕೊಬ್ಬರಿ ಎರಡು ಈಕ್ವಲ್ಲಾಗೆ ತೊಗೊಂಡಿದ್ದಾರೆ. ಇಷ್ಟೆಲ್ಲ ಐಟಮ್ನ ರೆಡಿ ಮಾಡಿ ಇಟ್ಕೊಂಡು ಇವರು ಪಾಕ ತಗೋತಾಯಿದ್ರು. ಪಾಕಕ್ಕೆ ನೀವು ನೋಡ್ಬೋದು ಇಲ್ಲಿ ಬೆಲ್ಲನ ಪೀಸ್ ಮಾಡಿ ಹಾಕೊಂಡಿದ್ದಾರೆ. ಈ ಕಪ್ಪಗಿರೋದೆಲ್ಲ ಏಲಕ್ಕಿ ಪೌಡ್ರು. ಸೊ ನಾವು ಸ್ವಲ್ಪನೇ ಮಾಡೋದು ತಿಂಡಿಗಳನ್ನ. ಇದು ಮುದ್ದೆ ಕೋಲು. ಇದರಿಂದ ತಿರುಗಿಸ್ಕೊಂಡು ಹಂಗೆ ಕೈಯಿಂದ ಚೆಕ್ ಮಾಡ್ತಾಯಿದ್ರು ಪಾಕ ಬಂದಿದೆಯಾ ಅಂತ. ಇಲ್ಲಿ ಪಕ್ಕದಲ್ಲಿ ತಟ್ಟೆಲಿ ನೀರು ಇಟ್ಕೊಂಡ್ಬಿಟ್ಟು ಬೆರಳನ್ನ ಒದ್ದೆ ಮಾಡ್ಕೊಬಿಟ್ಟು ಮುಟ್ತಾಯಿದ್ರು. ಇದಕ್ಕೆಲ್ಲ ಒಂದೇಳೆ ಪಾಕ ಬಂದರೆ ಸಾಕಂತೆ. ಸೊ ಪಾಕ ಬಂದಿತ್ತು. ಇವಾಗ ಅದು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಪೌಡ್ರು ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ನಮ್ಮಮ್ಮ ಹಾಕೋತಾಯಿದ್ರು. ಇದು ಕಡಲೆ ಪೌಡ್ರು ಮತ್ತು ಕಾಯಿ ಕೊಬ್ಬರಿ ಪೌಡ್ರು. ಇದನ್ನು ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದಾರೆ. ಇದು ಸ್ವಲ್ಪ ಮಿಕ್ಸ್ ಆದಮೇಲೆ ಆವಾಗಲೇ ಎಳ್ಳು ಹುರಿದಿಟ್ಕೊಂಡಿದ್ವಲ್ಲ ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರು ಮಾಡ್ಕೊಂಡು ಹಾಕೋಬೇಕು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೆಕ್ಸ್ಟ್ ಇವಾಗ ಅಕ್ಕಿನ ಹುರಿದ್ಬಿಟ್ಟು ಪೌಡ್ರ್ ಮಾಡಿಸಿತ್ತಂತೆ ಮಿಲ್ಲಲ್ಲಿ. ಸೊ ಅದನ್ನು ಹಾಕೊತಾ ಇದ್ದಾರೆ. ಇದು ಅಳತೆಲ್ಲ ಎಷ್ಟು ತೊಗೊಂಡಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ನಾನು ಹೋಗೋಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ನಾನು ಹೋದಾಗ ಮಾಡ್ತಾಯಿದ್ರು. ಸೊ ಹಂಗಾಗಿ ನಾನು ವಿಡಿಯೋ ಮಾಡಿಕೊಂಡೆ.
ನಿಮ್ಮ ಮನೇಲಿ ಪಾತ್ರೆ ಇಲ್ವಾ, ಕುಕ್ಕರಲ್ಲಿ ಮಾಡ್ತಾಯಿದ್ದೀರಾ ಅಂತೆಲ್ಲ ಕಮೆಂಟ್ ಮಾಡಬೇಡಿ. ಇದು ಕುಕ್ಕರ್ ಏನಕ್ಕೆ ತೊಗೊಂಡಿದ್ದಾರೆ ಅಂತಂದರೆ ತಳ ಮಂದ ಇರುತ್ತೆ, ಸೊ ಬೇಗ ತಳ ಹಿಡಿಯಲ್ಲ. ಅದಲ್ದಿರ ಇಟ್ಕೊಂಡು ತಿರ್ಗ್ಸೋಕ್ಕೂ ಕೂಡ ಅನುಕೂಲವಾಗಿರುತ್ತೆ, ಸೊ ಹಂಗಾಗಿ ತೊಗೊಂಡಿದ್ದಾರೆ. ಆಮೇಲೆ ನಾವು ಮಾಡೋದು ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಆಗಿರೋದ್ರಿಂದ ಯಾವ ಪಾತ್ರೆ ಇದ್ರೂ ಅಡ್ಜಸ್ಟ್ ಆಗುತ್ತೆ. ಸೊ ಅಡುಗೆ ಮಾಡುವಾಗ ಯಾವ ಪಾತ್ರೆಲಿ ಅವ್ರು ಕಂಫರ್ಟಬಲ್ ಆಗಿರ್ತಾರೋ ಅದ್ರಲ್ಲಿ ಮಾಡಿದ್ರೆ ಸರಿ ಅಂತೇಳಿ ನಾನು ಹಂಗೆ ರ್ಯಾಂಡಮಾಗಿ ಕ್ಯಾಪ್ಚರ್ ಮಾಡಿದ್ದೀನಿ. ಇದು ಯಾವುದೇ ರೀತಿ ಕುಕ್ಕಿಂಗ್ ಚಾನಲ್ ಅಲ್ಲ, ಸೊ ಎಲ್ಲ ಫ್ಯಾನ್ಸಿಯಾಗಿ ಮಾಡಲಿಕ್ಕೆ. ಹಿಟ್ಟೆಲ್ಲ ರೆಡಿಯಾಗಿತ್ತು. ಸೊ ಸ್ಟವ್ನ ಆಫ್ ಮಾಡಿಬಿಟ್ಟು ಪಾತ್ರೆ ಕೆಳಗಡೆ ಇಟ್ಕೊಂಡು ಉಂಡೆ ಮಾಡ್ಕೋತಾ ಇದ್ದೀವಿ. ಇದನ್ನು ಬಿಸಿಲೇ ಉಂಡೆ ಮಾಡಬೇಕು, ತಣ್ಣಗಾದ್ಮೇಲೆ ಉಂಡೆ ಕರೆಕ್ಟ್ ಶೇಪಲ್ಲಿ ಬರೋದಿಲ್ಲ. ಬಿಸಿ ಇದ್ರೂ ಕೂಡ ನನ್ನ ಉಂಡೆಗಳು ಕರೆಕ್ಟಾಗಿ ಬರ್ತಾನೆ ಇರಲಿಲ್ಲ. ಇಲ್ಲಿ ನೋಡಿ ನಮ್ಮಮ್ಮ ಎಷ್ಟು ಚೆನ್ನಾಗಿ ಮಾಡುತ್ತಿದ್ದಾರೆ. ಅದಲ್ದಿರ ನೀವು ನೋಡ್ಬೋದು ನಮ್ಮ ಕೈಗಳಲ್ಲಿ ಎಷ್ಟು ಜಿಡ್ಡಿದೆ ಅಂತ. ಇದು ಎಳ್ದು ಮತ್ತು ಕಾಯಿ ಕೊಬ್ಬರಿದಾಗಿರುತ್ತೆ. ಆಲ್ಮೋಸ್ಟ್ ಉಂಡೆಗಳೆಲ್ಲ ಮಾಡಿ ಮುಗಿತಾ ಬಂತು. ಪಾತ್ರೆ ಎಲ್ಲೂ ಕೂಡ ತಳ ಹತ್ತಿಲ್ಲ, ಸೊ ಹಂಗಾಗಿ ತಳ ಮಂದ ಇರೋ ಪಾತ್ರೆಗಳಲ್ಲಿ ಮಾಡಬೇಕಾಗತ್ತೆ. ಸೊ ಆಲ್ಮೋಸ್ಟ್ ಮುಗಿತಾ ಬಂತು ಇದು. ನೆಕ್ಸ್ಟು ನಾನು ಹೋಗೋಷ್ಟರಲ್ಲೇ ನಮ್ಮಮ್ಮ ಕಜ್ಜಾಯದ್ದು ಪಾಕ ಕೂಡ ತೆಗೆದಿತ್ತು. ಸೊ ಕಜ್ಜಾಯ ತಟ್ಟಿ ಬೇಯಿಸ್ಬಿಡೋದ ಅಂಥೇಳಿ ರೆಡಿ ಮಾಡ್ಕೋತಾ ಇದ್ವಿ. ಇಲ್ಲಿ ನಾನು ತಟ್ಟಕ್ಕೆ ರೆಡಿ ಮಾಡ್ಕೋತಾ ಇದ್ದೆ, ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೆ. ಸೊ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ದೆನ್ ಈ ಕಡೆ ಕಜ್ಜಾಯದ್ದು ಇಟ್ಟಿದ್ದು ಆವಾಗಲೇ ತೆಗೆದಿಟ್ಟಿದ್ರಿಂದ ಸ್ವಲ್ಪ ಡ್ರೈ ಆಗಿತ್ತು, ಬಟ್ ಮೇಲೆ ಗಟ್ಟಿ ಇತ್ತು, ಒಳಗಡೆ ಸ್ವಲ್ಪ ತೆಳು ಆಗಿಬಿಟ್ಟಿತ್ತು. ಈ ಹಿಟ್ಟನ್ನು ತೊಗೊಂಡ್ಬಿಟ್ಟು ಮಾಡಿದ್ರೆ ಚೆನ್ನಾಗಿ ಬರ್ತಾಯಿತ್ತು, ಬಟ್ ಒಳಗಡೆಯಿಂದ ತೆಳು ಇತ್ತಲ್ಲ ಹಿಟ್ಟು, ಅದರಿಂದ ಎತ್ಕೊಂಡು ತಟ್ಟಾಕಿದ್ರೆ ಈ ಥರ ಆಗಿಬಿಡ್ತಾಯಿತ್ತು. ಸೊ ರಿಸ್ಕ್ ತೊಗೊಳೋದು ಬೇಡ, ಬೆಳಗ್ಗೆಗೆ ತಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎರಡು ಚೆನ್ನಾಗಿ ಬಂದಿತ್ತಲ್ಲ ಅದನ್ನು ನೋಡಿದ್ವಿ, ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಸೊ ಹಿಟ್ಟು ಆರಿದ್ರೆ ಸರಿ ಹೋಗುತ್ತೆ ಅಂತ ಎತ್ತಿಕ್ಬಿಟ್ಟು ಸಿಕ್ಕಿನ ಉಂಡೆ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಕೋಟಿಂಗ್ ಕೊಟ್ಬಿಡೋದ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಇದನ್ನು ಕೆಲವೊಬ್ಬರು ತುಂಬ ವಿಧಾನದಲ್ಲಿ ಮಾಡ್ತಾರೆ. ಅಂದರೆ ಅಕ್ಕಿನ ನೆನೆಸ್ಕೊಂಬಿಟ್ಟು ಅದನ್ನು ರುಬ್ಬಿಟ್ಟು ಅದೆಲ್ಲ ಮಾಡ್ತಾರೆ. ಬಟ್ ನಾವಿಲ್ಲಿ ಮೈದಾ ಹಿಟ್ಟು ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಮೈದಾ ಹಿಟ್ಟು, ಚಿಟಿಕೆ ಅರಿಶಿನ, ಉಪ್ಪು ಹಾಕ್ಕೊಂಡೆ. ಇವಾಗ ಹಾಕ್ತಾ ಇರೋದು ಅಕ್ಕಿ ಹಿಟ್ಟು. ಸೊ ನನಗೇನು ಎರಡಕ್ಕೂ ಏನು ಡಿಫ್ರೆನ್ಸ್ ಅನಿಸೋದಿಲ್ಲ, ನಾನು ಎರಡೂ ಟೇಸ್ಟ್ ಮಾಡಿದ್ದೀನಿ. ಸುಮ್ಮನೆ ಇದು ಈಸಿ ಮೆಥಡು, ಅದು ಸ್ವಲ್ಪ ರುಬ್ಬಿ ಅದೆಲ್ಲ ರಿಸ್ಕು. ಆಮೇಲೆ ಏನಾದರೂ ಹಿಟ್ಟು ಸಾಕಾಗಲಿಲ್ಲ ಅಂದರೆ ಮತ್ತೆ ನೆನೆಸಿ ಮತ್ತೆ ರುಬ್ಬಿ ಅದೆಲ್ಲ ಲಾಂಗ್ ಪ್ರೊಸೀಜರ್ ಅಂತೇಳಿ ಇದನ್ನೇ ನಾನು ಮಾಡೋದು ಯಾವಾಗ್ಲೂ. ಸೊ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಂಡಾಯಿತು. ಈಗ ಒಂದು ಉಂಡೆ ಹಾಕಿದ್ರೆ ಇದು ನಾವು ಮೈದಾದು ಕೋಟಿಂಗು ಫುಲ್ ಎಲ್ಲ ಕಡೆ ಆಗಬೇಕು, ಎಲ್ಲೂ ಗ್ಯಾಪ್ಗಳು ಕಾಣಬಾರ್ದು. ಇದು ಕರೆಕ್ಟು ವೇ ಅಂತ ನನ್ನ ಪ್ರಕಾರ. ಸೊ ಇದಾದಮೇಲೆ ಇದನ್ನು ಎಣ್ಣೆಯಲ್ಲಿ ಬೇಯಿಸ್ಕೊಂಬಿಡೋಣ.
ನೀವು ಹೇಗೆ ಮಾಡಿದ್ರೂ ಈ ಥರ ಒಂದು ಸೈಡಲ್ಲಿ ಕಪ್ಪಗಾಗಿದೆಯಲ್ಲ ಅದು ಹಾಗೇ ಆಗುತ್ತೆ. ನಾವು ಡಿಪ್ ಮಾಡಿ ಎಣ್ಣೆಗೆ ಬಿಟ್ಟಾಗ ಯಾವ ಭಾಗದಲ್ಲಿ ಹೋಗಿ ಕೂರುತ್ತೋ ಬಾಣಲಿ ಒಳಗಡೆ ಆ ಭಾಗ ಹಿಂಗೆ ಹಾಗೇ ಆಗುತ್ತೆ. ಸೊ ಅದೆಲ್ಲ ಕರೆಕ್ಟಾಗಿ ಬಂದಿತ್ತು. ನಾನು ಉಂಡೆಗಳನ್ನ ಕಟ್ಟುವಾಗಲೇ ಸ್ವಲ್ಪ ಸಣ್ಣ ಕಟ್ಕೋಬೇಕಾಗಿತ್ತು, ಯಾಕಂದರೆ ಎಣ್ಣೆಗೆ ಹಾಕಾದ್ಮೇಲೆ ಸ್ವಲ್ಪ ಅರಳಿದೆ. ಸೊ ನಮ್ಮಮ್ಮ ಹೇಳ್ತಾಯಿದ್ರು, ಆದರೂ ನಾನು ಅದೇ ಸೈಜ್ ಕಟ್ತಾಯಿದ್ದೆ. ಸೊ ಎಲ್ಲನೂ ಬೇಯಿಸಿದ್ದಾಯಿತು. ನಾನು ಕಲಸಿದ ಹಿಟ್ಟು ಕೂಡ ಏನು ಉಳ್ಕೊಂಡಿಲ್ಲ, ಕರೆಕ್ಟಾಗಿ ಆಯಿತು. ಹೆಲೋ, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ವಿಡಿಯೋ. ನಾನು ಎದ್ದಿದ್ದೆ ಲೇಟಾಗಿತ್ತು. ಸೊ ನಮ್ಮಮ್ಮ ತಿಂಡಿ ಏನು ಮಾಡಲಿ ಅಂದರು. ತಿಂಡಿ ಎಲ್ಲ ಏನೂ ಬೇಡ, ಒಟ್ಟಿಗೆ ಅಡುಗೆ ಮಾಡಿಬಿಡಿ, ಇರೋದು ಸೊಪ್ಪು ಉಪ್ಸಾರು ಮಾಡಿ ಅಂತ ಕೇಳಿದೆ. ಸೊ ನಮ್ಮ ಗಿಡದ್ದೇ ಇದು ಸೊಪ್ಪು ಕಿತ್ಕೊಬಂದು ಇಟ್ಟಿದ್ರು. ಬಿಡಿಸ್ತಾ ನಾನು ಹಂಗೆ ಕಾಫಿ ಕೊಟ್ಟರು, ಕುಡಿದೆ. ಬೆಳಗಿನ ಟೈಮ್ ನಾನು ಕಾಫಿ ಕುಡಿಯಲ್ಲ. ಸೊ ಇಲ್ಲಿ ಎಮ್ಮೆ ಹಾಲು ಅದನ್ನು ಬೆಲ್ಲದ ಕಾಫಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕುಡಿತಾ ಇದ್ದೀನಿ. ನಮ್ಮಪ್ಪ ಹಬ್ಬಕ್ಕೆ ರೇಷನ್ ಎಲ್ಲ ತಂದು ಇಟ್ಟಿದ್ರು. ಸೊ ಅದನ್ನೆಲ್ಲ ಎತ್ತಿಟ್ಕೊಂಡಿರಲಿಲ್ಲ, ಬೇಕಾಗಿದ್ದಂಗೆ ಚೀಲದಿಂದ ತೊಗೊಂಡು ಅರ್ಧ ಖಾಲಿಯಾಗಿತ್ತು. ಸೊ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ದೆನ್ ಅದಾದಮೇಲೆ ತಿಂಡಿ ಟೈಮು, ತಿಂಡಿಗೆ ಅಡುಗೆ ಮಾಡಿರೋದ್ರಿಂದ ಸೊ ಇದು ನನ್ನ ಫೇವ್ರೇಟು, ಇದನ್ನು ಊಟ ಮಾಡಿದೆ. ಆಮೇಲೆ ನನ್ನ ತಂಗಿ ಬಂದಿದ್ಲು. ಸೊ ಅವಳು ಚಕ್ಲಿಗೆ ರೆಡಿ ಮಾಡ್ಕೊತಾ ಇದ್ಲು. ಇದು ಚಕ್ಲಿಗೆ ಹಿಟ್ಟನ್ನ ಬೇಯಿಸ್ಕೊತಾ ಇರೋದು. ಮುಂಚೆಲ್ಲ ಬಟ್ಟೆಲಿ ಬೇಯಿಸ್ಕೊತಾ ಇದ್ರು. ಬಟ್ಟೆಗೆ ಹಿಟ್ಟನ್ನ ಕಟ್ಬಿಟ್ಟು ಸ್ಟೀಮಲ್ಲಿ ಬೇಯಿಸ್ತಾಯಿದ್ರು. ಇದು ಈಸಿ ವೇ. ಸೊ ನಾವು ಹೀಗೆ ಬೇಯಿಸ್ಕೊಳ್ಳೋದು ಈ ನಡುವೆ. ಅದಾದಮೇಲೆ ನೋಡಿ ನೀವು ಇಲ್ಲಿ ಅದ್ರದ್ದು ಮೇಲ್ಗಡೆದು ಸ್ಟೀಮ್ ಎಲ್ಲ ಅದ್ರ ಮೇಲಿರುತ್ತೆ. ಸೊ ಗಟ್ಟಿ ಇರುತ್ತೆ ಮೇಲ್ಗಡೆ ಹಿಟ್ಟು, ಬಿಸಿ ಕೂಡ ಇರುತ್ತೆ. ನಾವು ಸ್ವಲ್ಪ ಹಿಟ್ಟಷ್ಟೇ ಬೇಯಿಸ್ಕೊಂಡಿರ್ತೀವಿ. ಈ ಬೇಯಿಸ್ಕೊಂಡಿರೋ ಹಿಟ್ಟನ್ನ ಹಸಿ ಹಿಟ್ಟು ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಆವಾಗಲೇ ಹಂಗೆ ಚಕ್ಲಿಗೆ ಹಿಟ್ಟನ್ನ ಬೇಯಿಸ್ಕೊಂಡ್ವಿ. ಇವಾಗ ನಿಪ್ಪಟ್ಟಕ್ಕೂ ಕೂಡ ಹಂಗೆ ಬೇಯಿಸ್ಕೊತಾ ಇದ್ದೀವಿ. ಕುಕ್ಕರಲ್ಲಿ ನೀರು ಸ್ವಲ್ಪ ಕಡಿಮೆ ಇತ್ತು. ಸೊ ನೀರನ್ನ ಸೇರಿಸ್ಕೋಬೇಕು. ಆವಾಗಲೇ ಚಕ್ಲಿಗೆಲ್ಲ ಮಿಕ್ಸ್ ಮಾಡಿಟ್ಟಿದ್ವಲ್ಲ, ಅದಕ್ಕೆ ಈ ಕಾಯಿಸಿರೋ ಎಣ್ಣೆ ಹಾಕ್ಕೋಬೇಕು. ಸೊ ಹಂಗಾಗಿ ಕಾಯಕ್ಕಿಟ್ಟಿದ್ದೀವಿ. ನಾವು ವನಸ್ಪತಿ ತುಪ್ಪ ಎಲ್ಲ ಯೂಸ್ ಮಾಡಲ್ಲ. ಸೊ ಹಂಗಾಗಿ ಕಾಯಿಸಿರೋ ಎಣ್ಣೆನೇ ಹಾಕ್ಕೊಂಡು ಚಕ್ಲಿ ಮಾಡೋದು. ಇದು ಈಗ ಹಿಟ್ಟನ್ನ ಇಡ್ತಿದ್ದಾಳೆ. ದೆನ್ ಅದಾದಮೇಲೆ ಗ್ಯಾಸ್ಕೆಟ್ ಇಲ್ದಿರ ಲಿಡ್ನ ಕ್ಲೋಸ್ ಮಾಡ್ತಾಳೆ. ಇದಕ್ಕೇನು ವಿಷಲ್ ಏನು ಬೇಡ. ಇದು ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅನಿಸುತ್ತೆ.
ಒಬ್ಬೊಬ್ಬರು ಮನೇಲಿ ಒಂದೊಂದು ರೀತಿಯಾಗಿ ಮಾಡ್ತಾರೆ. ಇದು ನಮ್ಮ ಮನೇಲಿ ಮಾಡೋ ರೀತಿ. ಸೊ ಎಣ್ಣೆ ಕಾದಿತ್ತು, ಇದನ್ನು ತೊಗೊಂಡೋಗ್ಬಿಟ್ಟು ಹಿಟ್ಟಿಗೆ ಮಿಕ್ಸ್ ಮಾಡಬೇಕು. ಎಣ್ಣೆ ಕಾದಿರೋದ್ರಿಂದ ಹುಷಾರಾಗಿ ನಿಧಾನಕ್ಕೆ ಹಾಕ್ಕೊತಾ ಇದ್ದೀನಿ. ಇಮಿಡಿಯೇಟ್ಲಿ ಮಿಕ್ಸ್ ಮಾಡಬೇಕು. ಸೊ ಹಂಗಾಗಿ ಕೈಯಲ್ಲಿ ಮಾಡಿದ್ರೆ ಸುಡುತ್ತೆ ಅಂತೇಳಿ ಈ ಥರ ಸ್ಪ್ಯಾಚುಲದಿಂದ ಮಿಕ್ಸ್ ಮಾಡ್ಕೊತಿದ್ದಾಳೆ. ಈ ಥರ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ಚಕ್ಲಿ ಹಿಟ್ಟನ್ನ ಕಲಿಸ್ಕೋಬೇಕು. ಆವಾಗ ಅದ ಗೊತ್ತಾಗುತ್ತೆ ಪರ್ಫೆಕ್ಟ್ ಅದ. ಇವಾಗ ಎಲ್ಲ ಆಗಿತ್ತು, ಉಂಡೆ ಎಲ್ಲ ಮಾಡಿಟ್ಕೊಂಡು ಇವಾಗ ಚಕ್ಲಿ ಹೊತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ. ಚಕ್ಲಿ ಅಂತೂ ಒಳ್ಳೆ ಕಲರು ಮತ್ತು ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬಂದಿತ್ತು, ನೀವು ನೋಡ್ಬೋದು. ಬೇಕ್ರಿಲಿ ಸಿಗೋ ಥರನೇ ಬಂದಿತ್ತು, ಕಲರು ಕೂಡ ಚೆನ್ನಾಗಿತ್ತು. ಚಕ್ಲಿ ಎಲ್ಲ ಮಾಡಿ ಆಯಿತು. ಚಕ್ಲಿ ಹಿಟ್ಟನ್ನ ನಾವು ಯಾವ ಪಾತ್ರೆ ಕಲಿಸ್ಕೊಂಡಿದ್ವಿ ಅದೇ ಪಾತ್ರೆಗೆ ನಿಪ್ಪಟ್ಟು ಹಿಟ್ಟು ಕೂಡ ಕಲಿಸ್ಕೊತಾ ಇದ್ದೀವಿ. ಆ ಹಿಟ್ಟನ್ನ ಮಿಲ್ ಮಾಡಿಸ್ಕೊಬಂದುಬಿಟ್ಟಾಗ್ಲೇ ಜರಡಿ ಮಾಡಿಟ್ಟಿತ್ತು ನಮ್ಮಮ್ಮ. ಸೊ ಅದೇ ಹಿಟ್ಟು ಹಾಕ್ಕೊಂಡ್ವಿ. ದೆನ್ ಇದಕ್ಕೆ ಕಡಲೆ ಬೀಜ ಮತ್ತು ಕಡಲೆ ಪೌಡ್ರು, ದೆನ್ ಸ್ಟೀಮಲ್ಲಿ ಬೇಯಿಸ್ಕೊಂಡಿರೋ ಹಿಟ್ಟು, ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಾವು ನಿಪ್ಪಟ್ಟು ಮಾಡುವಾಗ ಒಂದು ಎಡವಟ್ಟು ಮಾಡಿದ್ವಿ. ಸೊ ಅದೇನಂತ ಹೇಳ್ತೀನಿ. ಇದರಿಂದಾಗಿ ನಿಪ್ಪಟ್ಟು ಕಲರಂತೂ ಫುಲ್ ಚೇಂಜ್ ಆಗೋಯಿತು. ಬಟ್ ಟೇಸ್ಟಿಯಾಗಿತ್ತು. ಬಟ್ ಕಲರಂತೂ ಒಳ್ಳೆ ಸೀದೋದ ಥರ ಆಗಿಬಿಟ್ಟಿತ್ತು. ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದಾಳೆ ಕಟ್ ಮಾಡಿ. ಈ ಕರಿಬೇವಿನ ಸೊಪ್ಪನ್ನ ನಾವು ಇಷ್ಟೇ ಕಟ್ ಮಾಡಿ ಹಾಕೊಂಡಿದ್ದು. ನಮ್ಮಮ್ಮ ಹೇಳಿತ್ತು ಇನ್ನೂ ಸ್ವಲ್ಪ ಕಟ್ ಮಾಡಿ ಹಾಕೊಳ್ಳಿ ಅಂತ. ನಾವೇನು ಮಾಡಿದ್ವಿ, ಅದನ್ನು ರುಬ್ಬಿಟ್ಟು ಹಾಕಿದ್ವಿ ಹಸಿಮೆಣ್ಸಿನ್ಕಾಯಿ ಜೊತೆಗೆ. ಸೊ ಅದರಿಂದಾಗಿ ಹಿಟ್ಟು ಕಲರೆಲ್ಲ ಫುಲ್ ಚೇಂಜ್ ಆಗಿಬಿಟ್ಟು ನಿಪ್ಪಟ್ಟು ಕಪ್ಪಗೆ ಬಂತು.
ದೆನ್ ಈ ಹಿಟ್ಟಿಗೂ ಕೂಡ ಕಾಯಿಸಿದ ಎಣ್ಣೆ ಹಾಕ್ಕೋಬೇಕಾಗಿತ್ತು. ನಾವು ಜಸ್ಟ್ ಇವಾಗ ತಾನೇ ಚಕ್ಲಿ ಎಲ್ಲ ಬೇಯಿಸಿ ಸ್ಟವ್ ಆಫ್ ಮಾಡಿದ್ರಿಂದ ಎಣ್ಣೆ ಬಿಸಿನೇ ಇತ್ತು. ಸೊ ಅದೇ ಎಣ್ಣೆ ಹಾಕ್ಕೊಂಡ್ವಿ. ಏನು ಮಿಸ್ಟೇಕ್ ಆಯಿತು ಅಂತ ಗೊತ್ತಿಲ್ಲ, ನಿಪ್ಪಟ್ಟು ಕಲರ್ ಅಂತೂ ಸರಿ ಬಂದಿಲ್ಲ. ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಬಂದಿತ್ತಂತ. ಈ ಥರ ಬಂದಿತ್ತು, ಬಟ್ ರುಚಿ ತುಂಬಾ ಚೆನ್ನಾಗಿತ್ತು, ರುಚಿಯಾಗಿತ್ತು. ಬಟ್ ಕಲರ್ ಮಾತ್ರ ಚೆನ್ನಾಗಿರಲಿಲ್ಲ. ತಿನ್ನೋಕ್ಕೇನು ಕಲರ್ ಬೇಡ, ರುಚಿ ಬೇಕು ಅಂತೇಳಿ ನಮಗೆ ನಾವೇ ಸಮಾಧಾನ ಮಾಡ್ಕೊಂಡು ನಿಪ್ಪಟ್ಟೆಲ್ಲ ಮಾಡಿ ಮುಗಿಸಿದ್ವಿ. ನಾನು ನೆಕ್ಸ್ಟ್ ಡೇ ಮೈಸೂರು ಹೋಗಬೇಕಾಗಿತ್ತು. ಸೊ ಏನಕ್ಕೆ ಹೋಗಿದ್ದೆ, ಏನು ಕೆಲಸ ಇತ್ತು ಅಂತ ನಾನು ವಿಡಿಯೋ ಮಾಡ್ತೀನಿ, ಅದನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ, ನೀವು ನೋಡೋರಂತೆ. ಸೊ ತಿಂಡಿ ಎಲ್ಲ ಆಗಿತ್ತು. ಸೊ ಹಂಗಾಗಿ ಇವಾಗ ಕರ್ಜಿಕಾಯಿ ಮಾಡಬೇಕಿತ್ತು. ಕರ್ಜಿಕಾಯಿಗೆ ನಾನು ಸ್ಟಫಿಂಗ್ ರೆಡಿ ಮಾಡಿಕೊಂಡೆ. ನನ್ನ ತಂಗಿ ಹಿಟ್ಟೆಲ್ಲ ಕಲಸಿಟ್ಕೊಂಡ್ಳು, ಅವಳು ಹೊತ್ಕೊಡ್ತಿದ್ದಾಳೆ. ನಾನು ಫಿಲ್ಲಿಂಗ್ ಎಲ್ಲ ಮಾಡಿಬಿಟ್ಟು ಎಣ್ಣೆಲಿ ಬೇಯಿಸ್ಕೊತಾ ಇದ್ದೆ. ಇದು ಆಲ್ಮೋಸ್ಟ್ ಮಾಡಿ ಮುಗಿತಾ ಬಂತು. ಇದಂತೂ ತುಂಬ ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿಯಾಗಿ. ನಮ್ಮ ಮನೇಲಿ ತಿಂಡಿಗಳನ್ನ ನಾವು ಇಷ್ಟೇ ಮಾಡೋದು: ಚಕ್ಲಿ, ನಿಪ್ಪಟ್ಟು, ಕರ್ಜಿಕಾಯಿ, ಸುಕ್ಕಿನುಂಡೆ, ದೆನ್ ಕಜ್ಜಾಯ. ಇದಾದಮೇಲೆ ನಾನು ಆಚೆ ಹೂವು ಕಟ್ಟೋಕ್ಕೆ ಅಂತ ಬಂದೆ. ನಮ್ಮ ದೇವ್ರ ಪೂಜೆ ಇತ್ತು. ಸೊ ಹೂವು ಕಟ್ಟಿದ್ದೆಲ್ಲ ಆಯಿತು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಮುಂದೆ ಒಳ್ಳೆ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.